ಕಾರ್ತಿಕ್ ಅಂತ. ನಾನೊಬ್ಬ ಹೆಡ್ ನೆಕ್ ಸರ್ಜಿಕಲ್ ಆಂಕಾಲಜಿಸ್ಟ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಇವಾಗ ಎಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ ಕೋವಿಡ್ ಸಿಚುವೇಶನ್ ಏನಿದೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ನಾಟ್ ಅ ಗುಡ್ ಸಿಚುವೇಶನ್ ಫಾರ್ ಎವ್ರಿ ಒನ್. ಹತ್ತತ್ರ ಪ್ರತಿದಿನ 3.5 ಲಕ್ಷ ಕೇಸಸ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿಮಗೆ ಪ್ರತಿ ಸತಿ ಎಲ್ಲರೂ ಏನಾರೋ ಒಂದು ಅಡ್ವೈಸ್ ಕೊಡ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇದನ್ನು ಮಾಡಿ ಅದನ್ನು ಮಾಡಿ, ನಿಮ್ಗೆ ಕೋವಿಡ್ ಬರಲ್ಲ, ಮಾಸ್ಕ್ ಹಾಕೋಬೇಡಿ, ನೀವು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀರಾ ಉಪಯೋಗ ಇಲ್ಲ, ಮನೆಯಲ್ಲೇ ಇರಿ, ಎಲ್ಲೂ ಹೋಗೋಕ್ಕೆ ಹೋಗಬೇಡಿ, ಸೊ ರೆಮ್ಡೆಸಿವಿರ್ ತೊಗೊಂಡಿಟ್ಕೊಳ್ಳಿ, ಡೆಕ್ಸಾಮೆಥಾಸೋನ್ ಇಟ್ಕೊಳ್ಳಿ, ICUನಲ್ಲಿ ಬೆಡ್ ಬುಕ್ ಮಾಡಿ ರೆಡಿ ಮಾಡಿ. ಸೊ ಇದೆಲ್ಲರೂ ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ, ನಾನು ಏನು ಮಾಡ್ಬೋದು, ಅಕಸ್ಮಾತ್ ಬಂತು ಅಂದರೆ ಏನು ಮಾಡೋದು, ಬರ್ದೇ ಇರೋ ಹಂಗೆ ಏನು ಮಾಡೋದು. ಸೊ ಇಟ್ ಈಸ್ ಮೈ ಡ್ಯೂಟಿ ಟು ಎಕ್ಸ್ಪ್ಲೈನ್ ಎವ್ರಿ ಒನ್ ದಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆಲ್ಲ. ಸೊ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು. ಏನು ಮಾಡ್ಬೋದು, ಇದಕ್ಕೆಲ್ಲ ಕ್ವೆಶ್ಚನ್ಸ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಮ್ಮ ವಿಡಿಯೋನ 2 ರೀತಿನಲ್ಲಿ ಡಿವೈಡ್ ಮಾಡೋಣ. ಫಸ್ಟು ಆಗದೇ ಇರೋ ಹಂಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನೇನು ಪ್ರಿಕಾಷನ್ ತೊಗೋಬೇಕು ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ನೆಕ್ಸ್ಟ್, ಈಗ ಅಕಸ್ಮಾತ್ ಏನಾರೋ ಆಯಿತು ಅಂತ ಹೇಳಿದ್ರೆ ಹೇಗೆ ಹೋಮ್ ಐಸೋಲೇಟ್ ಆಗೋದು, ಹೋಮ್ ಐಸೋಲೇಟ್ ಆದಾಗ ಏನೇನು ಮಾಡಬೇಕು, ಸೊ ಆ ಟೈಮಲ್ಲಿ ನೀವು ಏನೇನು ಪ್ಯಾರಾಮೀಟರ್ಸ್ನ ಚೆಕ್ ಮಾಡಬೇಕು, ಆ ಪ್ಯಾರಾಮೀಟರ್ಸ್ ಚೆಕ್ ಮಾಡಾದ್ಮೇಲಿಂದ ಅಕಸ್ಮಾತ್ ಏನಾದ್ರು ಡಿರೇಂಜ್ ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ, ಮೆಡಿಕೇಷನ್ಸ್ ಏನಾದ್ರು ಕೊಡಬೇಕಾಗತ್ತಾ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟು ಪ್ರಿವೆನ್ಷನ್ ಬಗ್ಗೆ ಮಾತಾಡೋಣ. ಪ್ರಿವೆನ್ಷನ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಪಾಯಿಂಟ್ ಇದೆ. 3M ಅಂತ ಕರಿತೀವಿ ಅದಕ್ಕೆ. ಒಂದು ಮಾಸ್ಕ್, ಇನ್ನೊಂದು ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮೂರನೇದು ಮೈಂಟೈನ್ ಅಡಿಕ್ವೇಟ್ ಹೈಜೀನ್. 3Ms: ಮಾಸ್ಕ್, ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮೈಂಟೈನ್ ಅಡಿಕ್ವೇಟ್ ಹೈಜೀನ್. ಫಸ್ಟ್ ಮಾಸ್ಕ್ಗೆ ಬರೋಣ. ಸೊ ಮಾಸ್ಕ್ ಹಾಕೊಳ್ಳೋದು ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ವಿಲ್ ಹೆಲ್ಪ್ ಕರ್ಟೈಲ್ ದಿ ಸ್ಪ್ರೆಡ್ ಆಫ್ ಕೊರೋನಾ. ಈಗ ಕೋವಿಡ್ ವೈರಸ್ನ ಸ್ಪ್ರೆಡ್ ಮಾಡೋದನ್ನು ನಿಲ್ಲಿಸೋದಕ್ಕೆ ಮಾಸ್ಕ್ ಅನ್ನೋದು ಏನಿದೆಯೋ ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇವಾಗ ನಾನು ಯಾವ ಥರ ಮಾಸ್ಕ್ ಹಾಕೊಂಡ್ರೆ ನಂಗೆ ಬೆಟರ್ ಇರುತ್ತೆ. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಮಾಸ್ಕ್, 3 ಬೇಸಿಕ್ ಟೈಪ್ ಆಫ್ ಮಾಸ್ಕ್. ಒಂದು N95 ಅಂತ ಕರಿತೀವಿ, ಇನ್ನೊಂದು 3 ಪ್ಲೈ ಸರ್ಜಿಕಲ್ ಮಾಸ್ಕ್ ಅಂತ, ಆ್ಯಂಡ್ ರೆಗ್ಯುಲರ್ ಕ್ಲೋತ್ ಮಾಸ್ಕ್. ಸೊ ಇವಾಗ ಬೆಸ್ಟ್ ಮಾಸ್ಕ್ ಯಾವುದು ಇದರಲ್ಲಿ? ಸೊ ದೆರ್ ಇಸ್ ನೋ ಡೌಟ್ N95 ಇಸ್ ದ ಬೆಸ್ಟ್ ಮಾಸ್ಕ್. ಸೊ N95 ಆಲ್ದೋ ಸ್ವಲ್ಪ ಕಾಸ್ಟ್ಲಿ ಇದ್ರೂ ದೆರ್ ಇಸ್ 95% ಪಾಸಿಬಿಲಿಟಿ ದಟ್ ಇಟ್ ವಿಲ್ ಪ್ರಿವೆಂಟ್ ಕೋವಿಡ್ ಟ್ರಾನ್ಸ್ಮಿಷನ್ ಫ್ರಮ್ ಡ್ರಾಪ್ಲೆಟ್ ಆರ್ ಏರೋಸಾಲ್ ಫ್ರಮ್ ಒಬ್ಬರಿಂದ ಒಬ್ಬರಿಗೆ. ಸೊ ಈಗ 3 ಪ್ಲೈ ಮಾಸ್ಕ್ ಹಾಕೊಂಡ್ರೆ ಏನು ಉಪಯೋಗ? 3 ಪ್ಲೈ ಮಾಸ್ಕಲ್ಲಿ 80% ಕರ್ಟೈಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಕ್ಲೋತ್ ಮಾಸ್ಕಲ್ಲಿ ಅರೌಂಡ್ 60 to 70%. ಯಾವ ಥರ ಕ್ಲೋತ್ ಮೇಲೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾನು ಯಾವ ಥರ ಮಾಸ್ಕ್ ಹಾಕೊಂಡ್ರೆ ಬೆಸ್ಟ್? ಸೊ ಇವಾಗ N95 ಆಲ್ದೋ ಇಸ್ ದ ಬೆಸ್ಟ್, ಇಟ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್. ಸೊ N95 ಪ್ರತಿಯೊಬ್ಬರಿಗೂ ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ವಾಟ್ ವಿ ವುಡ್ ಸಜೆಸ್ಟ್ ಇಸ್ ಡಬಲ್ ಮಾಸ್ಕ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಮ ಕೈನಲ್ಲಿ 3 ಪ್ಲೈ ಮಾಸ್ಕ್ ತೊಗೊಳಕ್ಕಾಯಿತು ಅಂತ ಹೇಳಿದ್ರೆ ದಯವಿಟ್ಟು 3 ಪ್ಲೈ ಮಾಸ್ಕ್ ತೊಗೊಳ್ಳಿ. 3 ಪ್ಲೈ ಮಾಸ್ಕ್ ಜೊತೆಗೆ ಕ್ಲೋತ್ ಮಾಸ್ಕ್ನ ಆ್ಯಡ್ ಮಾಡಿಕೊಂಡು ಕಂಫರ್ಟಬಲ್ ಆಗಿರೋದಕ್ಕೆ ಮಾಸ್ಕ್ ಹಾಕೊಂಡಾದ್ಮೇಲಿಂದ ದಯವಿಟ್ಟು ಮಾಸ್ಕಿನ ಮುಂದೆಗಡೆ ಏನಿರುತ್ತೋ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಮಾಸ್ಕ್ ಹಾಕೊಂಡಿದ ತಕ್ಷಣ ಮೇಲ್ಗಡೆ ಪಿಂಚ್ ಮಾಡಬೇಕು. ಮಾಸ್ಕ್ ಒಂದ್ಸತಿ ನೀವು ಯೂಸ್ ಮಾಡಾದ್ಮೇಲಿಂದ ದಯವಿಟ್ಟು ಮುಂದೆಗಡೆ ಇಟ್ಕೊಂಡು ತೆಗೆದುಬಿಟ್ಟು ಆಚೆ ಕಡೆ ಇಡೋಕ್ಕೆ ಹೋಗಬೇಡಿ. ಮಾಸ್ಕನ್ನು ಯಾವಾಗಲೂ ಮೇಲ್ಗಡೆಯಿಂದ ತೆಗೆದುಬಿಟ್ಟು ಯಾವ್ದಾದ್ರು ಕವರ್ ಒಳಗೆ ಹಾಕ್ಬಿಟ್ಟು ಸೈಡ್ಗೆ ಹಾಕಬೇಕು. ಅಕಸ್ಮಾತ್ ರೀಯೂಸ್ ಮಾಡೋದಿತ್ತು ಅಂತ ಹೇಳಿದ್ರೆ 5 ಮಾಸ್ಕ್ ತೊಗೊಂಡು ಇಟ್ಕೊಳ್ಳಿ. 5 ಮಾಸ್ಕಲ್ಲಿ 1 ಮಾಸ್ಕನ್ನು ಇವತ್ತು ಯೂಸ್ ಮಾಡಿರೋದು 5ನೇ ದಿನ ಆದಮೇಲಿಂದ ಯೂಸ್ ಮಾಡಿ. ಸೊ 5ನೇ ದಿನ ಆದಮೇಲಿಂದ ಅದೇನು ಸರ್ಫೇಸ್ ಮೇಲೆ ವೈರಸ್ ಏನೇನಿರುತ್ತೋ ಸೊ ಅದೆಲ್ಲದೂ ನಾಶ ಆಗೋಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಾವು ಮಾಸ್ಕ್ ಹಾಕೋಬೇಕು. ಸೊ ಇವಾಗ ನೀವು ಎಲ್ಲೇ ಆಚೆ ಹೋದ್ರೂ ದಯವಿಟ್ಟು ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಇಲ್ಲಿ ಹಾಕೊಳ್ಳೋದಲ್ಲ, ಇಲ್ಲಿ ಹಾಕೊಳ್ಳೋದಲ್ಲ, ಪೂರ್ತಿ ಮೂಗಿಂದ ಕೆಳಗಡೆ ಎಲ್ಲ ಕವರ್ ಆಗಿರಬೇಕು. ಇದು ಮಾಸ್ಕ್ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ನಿಮಗಾಗದೇ ಇರಲಿ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ನಿಮ್ಗಾಗಿತ್ತು ಅಂದರೆ ಬೇರೆಯವ್ರಿಗೆ ಟ್ರಾನ್ಸ್ಮಿಟ್ ಆಗದೇ ಇರಲಿ ಅಂತ ಹೇಳಿ. ಸೊ ಇದು ಮಾಸ್ಕ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಮನೆಯಲ್ಲಿ ಒಬ್ಬನೇ ಇದ್ದಾಗ ನಾನು ಮಾಸ್ಕ್ ಹಾಕೋಬೇಕಾ? ನೆಸಸರಿ ಇಲ್ಲ. ಸೊ ಈಗ ಅಕಸ್ಮಾತ್ ಮನೆಯಲ್ಲಿ ನಿಮ್ಮ ಜೊತೆ ಯಾರು ಪೇರೆಂಟ್ಸ್ ಏನಾರು ಇತ್ತು, ಇಲ್ಲ ನಿಮ್ಮ ಜೊತೆ ಯಾರು ವಯಸ್ಸಾದವ್ರು ಏನಾರು ಇತ್ತು ಅಂತ ಹೇಳಿದ್ರೆ ಅವ್ರ ಜೊತೆ ಇರಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮನೆಯಲ್ಲಿದ್ದೀನಿ, ಪರವಾಗಿಲ್ಲ, ನಂಗೆ ಮೂಗ್ ಮೇಲೆ ಹಾಕ್ಕೊಂಡ್ರೆ ಏನು ಉಸಿರಾಡೋಕ್ಕಾಗಲ್ಲ, ಸೊ ಅದಕ್ಕೆ ಇಲ್ಲಿ ತೆಕ್ಕೊತೀನಿ, ಬಾಯಿಂದ ಮಾತಾಡಿದ್ರೆ ತಾನೇ ಎಂಜಲ್ ಬರೋದು.
ಸೊ ನಾನು ಬಾಯಿಗೆ ಹಾಕ್ಕೊತೀನಿ, ಮೂಗ್ ಮೇಲೆ ಹಾಕ್ಕೊಳ್ಳಲ್ಲ, ಅವೆಲ್ಲ ಶುದ್ಧ ತಪ್ಪು. ಮೂಗ್ ಮೇಲೆ ಕರೆಕ್ಟಾಗಿ ಇಟ್ಕೋಬೇಕು. ಮೂಗ್ ಮೇಲೆ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಉಪಯೋಗ ಆಗೋದು. ಇಲ್ಲ ಅಂತ ಹೇಳಿದ್ರೆ ಮಾಸ್ಕ್ ಹಾಕಿ ಉಪಯೋಗ ಇಲ್ಲ. ದಯವಿಟ್ಟು ಬರೀ ಕ್ಲೋತ್ ಮಾಸ್ಕ್ ಹಾಕೊಳ್ಳೋಕೆ ಹೋಗ್ಬೇಡಿ. ನಾನು ಸುಮಾರು ಜನ ನೋಡಿದ್ದೀನಿ, ಮಫ್ಲರ್ ತೊಗೊಂಡು ಹಿಂಗೆ ಸುತ್ಕೊಂಡ್ಬಿಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಪಂಚೆ ತೊಗೊಂಡು ಪಂಚೆ ಸುತ್ಕೊಂಡ್ಬಿಡ್ತಾರೆ. ಇದರಿಂದ ನಿಲ್ಲುತ್ತಾ? ಗ್ಯಾರಂಟಿ ನಿಲ್ಲಲ್ಲ. ಸೊ ಇದರಿಂದ ನೀವು ಏನು ಮಾಡಬೇಕು, ಅಟ್ಲೀಸ್ಟ್ 3 ಪ್ಲೈ ಮಾಸ್ಕ್ ಮತ್ತು ಕ್ಲೋತ್ ಮಾಸ್ಕ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಏನಪ್ಪ ಇದು ಸೋಷಿಯಲ್ ಡಿಸ್ಟೆನ್ಸಿಂಗು? ಎಲ್ಲರೂ ಹೇಳ್ತಾರೆ ದೂರ ನಿಂತ್ಕೊಳ್ಳಿ. ಮಾತಾಡಿದ್ದು ಏರೋಸಾಲ್ ಮತ್ತು ಡ್ರಾಪ್ಲೆಟ್ ಏನಿರುತ್ತೋ ನಮ್ಮ ಮೇಲೆ ಬರದೇ ಇರಲಿ ಅನ್ನೋದಕ್ಕೆ, ಅದನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ವಿ ಯೂಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಫುಲ್ ಪ್ರೂಫ್. ನಾನು ಹೇಳಿದ್ದು N95 95% ಸ್ಪ್ರೆಡ್ನ ತಪ್ಪಿಸುತ್ತೆ. 3 ಪ್ಲೈ ಆಯಿತು ಅಂದರೆ ಅರೌಂಡ್ 80%, ಕ್ಲೋತ್ ಮಾಸ್ಕ್ ಆಯಿತು ಅಂದರೆ 60 to 70%. ಸೊ ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ನಿಮಗೆ ಅಕಸ್ಮಾತ್ ಅದು ಏನೇನು ಎಸ್ಕೇಪ್ ಆಗಿರುತ್ತೋ, ಈ ಉಳಿದಿದ್ದು 5%, 20% ಆ್ಯಂಡ್ ದೆನ್ 30 to 40% ಅದೇನು ಸ್ಪ್ರೆಡ್ ಆಗಿರೋದು ಇರುತ್ತೋ ಈ ಮಾಸ್ಕಲ್ಲಿ, ಸೊ ಅದು ಅಷ್ಟು 6 ಫೀಟ್ವರೆಗೂ ಅದು ನಿಮ್ಮವರೆಗೂ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ 6 ಫೀಟ್ ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಪ್ರತಿ ಸತಿ ಏನಪ್ಪ 6 ಫೀಟಲ್ಲಿ ಇರಬೇಕಾ, ನಾನು ಪ್ರತಿದಿನ ಬಸ್ಸಲ್ಲಿ ಓಡಾಡ್ತೀನಿ, ಇಲ್ಲ ನಾನು ಆಟೋನಲ್ಲಿ ಹೋಗ್ತೀನಿ, ನನಗೆ ಇದರಲ್ಲಿ ಎಲ್ಲ, ಸೊ 6 ಫೀಟ್ ಕೂತ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋದು? ಸೊ ಆ ಥರ ಇದ್ದಾಗ ದಯವಿಟ್ಟು 3 ಫೀಟ್ ಅಟ್ಲೀಸ್ಟ್ ಆರೋ ದೂರ ಆಯಿತು ಅಂತ ಹೇಳಿದ್ರೆ ನಿಮಗೆ ಟ್ರಾನ್ಸ್ಮಿಟ್ ಆಗಿರೋದು ನಿಮ್ಮವರೆಗೂ ರೀಚ್ ಆಗೋದು ಎಕ್ಸ್ಪೋನೆನ್ಷಿಯಲಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 3 ಫೀಟ್ ಇಟ್ಕೊಳ್ಳಿ. ಅಕಸ್ಮಾತ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ 6 ಫೀಟ್ ಈಸ್ ಐಡಿಯಲ್, 3 ಫೀಟ್ ಈಸ್ ಅಕ್ಸೆಪ್ಟಬಲ್. ನೆಕ್ಸ್ಟು ಇವಾಗ ನಾನು ಆಚೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಎಷ್ಟೊಂದು ದಿನ ಆಯಿತು, ಅಯ್ಯೋ ಮನೆಯಲ್ಲಿ ಕೂತು ಬೇಜಾರಾಯಿತು, ಸೊ ಆಚೆ ಹೋಗಿ ಬರೋಣ. ದಯವಿಟ್ಟು ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆಲ್ಲ ತುಂಬ ಟೈಮ್ ಇದೆ, ಲೈಫ್ ತುಂಬ ಜಾಸ್ತಿ ಇದೆ. ಇವಾಗ ಜಸ್ಟ್ ಸ್ವಲ್ಪ ದಿವಸ ಟೈಮ್ ಕೊಡಿ, ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಏನಾದ್ರು ಆಬ್ಸಲ್ಯೂಟ್ಲಿ ನೆಸಸರಿ ಇತ್ತು ಅಂದರೆ ಮಾತ್ರ ಆಚೆ ಹೋಗಿ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಇರೋಕ್ಕೆ ಟ್ರೈ ಮಾಡಿ. ಈಗ ಮನೆಯಲ್ಲಿ ಇದ್ಕೊಂಡ್ರೂ ವೆಂಟಿಲೇಷನ್ ಜಾಸ್ತಿ ಕೊಡಿ. ದಯವಿಟ್ಟು ಮನೆ ಬಾಗಿಲೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಕಿಟಕಿನ ಓಪನ್ ಇಡಿ. ಮನೆಯಲ್ಲಿ ಏನೇನು ಸ್ಪ್ರೆಡ್ ಇರುತ್ತೋ ಏರೋಸಾಲ್ ಎಲ್ಲದೂ ಆಚೆ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಏರ್ ಟರ್ನ್ ಓವರ್ ಅಂತ ಕರೀತಾರೆ. ಸೊ ಆ ಥರ ಇದ್ದಾಗ ನಿಮಗೆ ವಾಲ್ಯೂಮ್ ಡೈಲ್ಯೂಷನ್ ಎಲ್ಲ ಆಗುತ್ತೆ. ಸೊ ಕೀಪ್ ಯುವರ್ ವಿಂಡೋಸ್ ಓಪನ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಪ್ರತಿ ಸತಿ ನೀವು ಎಲ್ಲೇ ಹೋಗಿ ಬಂದಾದ್ಮೇಲಿಂದ ಆಚೆನೂ ಕೈ ತೊಳ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಕೈನ ನೀವು ಸ್ಯಾನಿಟೈಸರ್ ಹಾಕಿ ನೀವು ಕ್ಲೀನ್ ಮಾಡ್ಕೋಬೋದು. ಬಟ್ ಕೈಯಲ್ಲಿ ವಿಸಿಬಲ್ ಆಗಿ ನಿಮ್ಮ ಕೊಳೆ ಏನಾರು ಇತ್ತು ಅಂತ ಹೇಳಿದ್ರೆ ಬೆಸ್ಟ್ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳೋದು ಇಂಪಾರ್ಟೆಂಟು. ಪ್ರತಿ ಸತಿನೂ ನಾನು ಯಾವ ಸೋಪ್ ಯೂಸ್ ಮಾಡೋದು, ನೀವು ಯಾವ ಸೋಪ್ ಬೇಕಾದ್ರೂ ಯೂಸ್ ಮಾಡಿ. ದಯವಿಟ್ಟು ಮಿನಿಮಮ್ 20 to 30 ಸೆಕೆಂಡ್ವರೆಗೂ ಕೈನ ಉಜ್ಜಿ ತೊಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕೈನಲ್ಲಿ ಏನಾದ್ರು ವಿಸಿಬಲ್ ಆಗಿ ಏನು ಕಾಣಲಿಲ್ಲ ಅಂತ ಹೇಳಿದ್ರೆ ಆಲ್ಕೋಹಾಲ್ ಇರೋವಂಥ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಇನ್ನೊಂದು ಏನು ಹೇಳಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ ಎಕ್ಸಸೈಸ್. ಪ್ರತಿದಿನ ಮಿನಿಮಮ್ ಅರ್ಧ ಗಂಟೆವರೆಗೂ ಅಟ್ಲೀಸ್ಟ್ ನೀವು ಎಕ್ಸಸೈಸ್ ಕಂಡೀಷ್ನಿಂಗ್ ಅಂತ ಕರಿತೀವಿ ಇದಕ್ಕೆ. ಸೊ ಇದು ಮಾಡ್ತು ಅಂತ ಹೇಳಿದ್ರೆ ನಿಮ್ಮದು ಲಂಗ್ಸಿಂದು ಏನು ಕಂಡೀಷನ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ವೆಂಟಿಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿದಿನ ಅಟ್ಲೀಸ್ಟ್ ಅರ್ಧ ಗಂಟೆ ನೀವು ಆಚೆ ಹೋಗೋಕ್ಕಾಗ್ತಿಲ್ಲ, ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಮನೆಯಲ್ಲೇ ನೀವು ಕೂತಿರೋ ಕಡೆನೇ ಸ್ಟ್ಯಾಂಡ್ ವಾಕಿಂಗ್, ನಿಂತಿರೋ ಕಡೆನೇ ನಡೆಯೋಂಗೆ. ಆಮೇಲಿಂದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಂತ ಹೇಳಿದ್ರೆ ಡಯಟ್. ಈಗೇನಪ್ಪ ನಾನು ಡಯಟ್ ಮಾಡಬೇಕಾ? ಡಯಟ್ ಅಂತ ಹೇಳಿದ್ರೆ ಊಟ. ಸೊ ಇವಾಗ ನೀವು ಏನೇ ಇರುತ್ತೋ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನಾನು ಕೂತ್ಕೊಂಡು ಇಲ್ಲ ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಕೀಟೋ ಡಯಟ್ ಮಾಡ್ತೀನಿ, ನಾನು ಆ ಡಯಟ್ ಮಾಡ್ತೀನಿ, ನಾನು ಆಟ್ಕಿನ್ಸ್ ಡಯಟ್ ತಿಂತೀನಿ. ದಯವಿಟ್ಟು ಇವಾಗ ಅವೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಏನಿದೆ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳಿ. ನೀವು ಡಯಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿಲ್ ಡಿಟರ್ಮೈನ್ ಯುವರ್ ಇಮ್ಯುನಿಟಿ. ನೆಕ್ಸ್ಟ್ ಬರೋಣ ವ್ಯಾಕ್ಸಿನೇಷನ್. ಯೂಸ್ ಮಾಡ್ತಿರೋದು 2 ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಯೂಸ್ ಮಾಡ್ತಾ ಇದ್ದೀವಿ, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಕರೆದು. ಸೊ ಇವಾಗ ಯಾವ ವ್ಯಾಕ್ಸಿನ್ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ವ್ಯಾಕ್ಸಿನ್ ತೊಗೊಂಡ್ರೆ ನನಗೆ ಕೋವಿಡ್ ಬರುತ್ತಾ ಇಲ್ವಾ? ಸೊ ನಾನು ವ್ಯಾಕ್ಸಿನೇಷನ್ ತೊಗೊಂಡ್ರೆ ನನಗೆ ಯೂಸ್ ಆಗುತ್ತಾ? ಎಸ್, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ವ್ಯಾಕ್ಸಿನೇಷನ್ ತೊಗೊಂಡ್ರೆ ನನಗೆ ಕೋವಿಡ್ ಬರಲ್ವಾ? ಆ ಥರ ಏನಿಲ್ಲ. ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲಿಂದನೂ ಕೋವಿಡ್ ಬರುತ್ತೆ. ಬಟ್ ಇದು ವ್ಯಾಕ್ಸಿನೇಷನ್ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮದು ವ್ಯಾಕ್ಸಿನ್ ತೊಗೊಂಡಾದ್ಮೇಲಿಂದ ಕೋವಿಡ್ ಬಂದಿರೋ ಸ್ಥಿತಿ ಏನಿರುತ್ತೋ ಅದು ಸಿವಿಯರಿಟಿ ಮತ್ತು ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ ಇರೋಲ್ಲ. ಸೊ ಅದಿತ್ತು ಅಂತ ಹೇಳಿದ್ರೂ ವೆರಿ ಮೈಲ್ಡ್ ಆಗಿರುತ್ತೆ. ಸೊ ವ್ಯಾಕ್ಸಿನ್ ಈಸ್ ನಾಟ್ ಫುಲ್ ಪ್ರೂಫ್. ಯಾವ ದೇಶದಲ್ಲೂ ಎಲ್ಲೂ 100% ವ್ಯಾಕ್ಸಿನ್ ಎಫಿಕಸಿ ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ನಾವು ಯೂಸ್ ಮಾಡ್ತಿರೋ ವ್ಯಾಕ್ಸಿನಲ್ಲಿ UK ನಲ್ಲೂ ಅದೇ ಯೂಸ್ ಮಾಡ್ತಾರೆ.
ಸೊ ವ್ಯಾಕ್ಸಿನಿಂದ ಎಫಿಕಸಿ ಹತ್ತತ್ರ 70-95% ಬರುತ್ತೆ. ಸೊ ಅಂದರೆ ವ್ಯಾಕ್ಸಿನ್ ತೊಗೊಂಡ್ರೆ 70-95%ವರೆಗೂ ನಿಮಗೆ ವಾಪಸ್ ಕೋವಿಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಇವಾಗ ವ್ಯಾಕ್ಸಿನ್ ಪ್ರತಿ ಸತಿನೂ 2 ಡೋಸ್ ಕೊಡ್ತಾರೆ. ಗೌರ್ಮೆಂಟ್ ಪ್ರಕಾರ 6 ವೀಕ್ಸ್ ಆದಮೇಲಿಂದ ಸೆಕೆಂಡ್ ಡೋಸ್ ಕೊಡ್ತಾರೆ. ಇವಾಗ ನಾನು ವ್ಯಾಕ್ಸಿನ್ ತೊಗೊಂಡಾದ್ಮೇಲಿಂದ ನನಗೆ ಏನೇನು ಜ್ಞಾಪಕ ಇಟ್ಕೋಬೇಕು, ಒಂದು ವ್ಯಾಕ್ಸಿನ್ ತೊಗೊಂಡಾದ್ಮೇಲಿಂದ ಕೆಲವ್ರಿಗೆ ಏನಾಗುತ್ತೆ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಕರೀತಾರೆ. ಸೊ ಯಾವುದೇ ವ್ಯಾಕ್ಸಿನ್, ನೀವು ಕೋವಿಡ್ ಒಂದೇ ಅಲ್ಲ, ನೀವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೊಳ್ಳಿ, ಇಲ್ಲ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್, ಯಾವುದೇ ವ್ಯಾಕ್ಸಿನ್ ತೊಗೊಂಡ್ರು ವ್ಯಾಕ್ಸಿನ್ ಆಗಿದ ತಕ್ಷಣ ಕೆಲವ್ರಿಗೆ ಇಮ್ಯೂನ್ ರೆಸ್ಪಾನ್ಸ್ ಆಗ್ತಿದ್ದಾಗ, ಸೊ ಬಾಡಿ ಇಮ್ಯೂನ್ ಸಿಸ್ಟಮ್ ಅದ್ರ ಮೇಲೆ ಆ್ಯಕ್ಟ್ ಆಗೋಕ್ಕೆ ಶುರು ಆದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಫೀವರ್ ಎಲ್ಲ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಫೀವರ್ ಬಂತು ಅಂತ ಹೇಳಿದ್ರೆ ಏನು ಹೆದರ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ನೀರು ಕುಡೀರಿ. ಆಮೇಲಿಂದ ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಸಾಕು. ಪ್ಯಾರಾಸಿಟಮಾಲ್ ಹತ್ತತ್ರ 650 mg 1 ಟ್ಯಾಬ್ಲೆಟ್ ತೊಗೊಂಡ್ರೆ ದಟ್ ವಿಲ್ ಸಫೈಸ್. ಕೆಲವ್ರಿಗೆ ಇವನ್ ನನಗೂ ಕೂಡ ಆಗಿತ್ತು ವ್ಯಾಕ್ಸಿನ್ ನಾನು ತೊಗೊಂಡಾಗ, ದಟ್ ನನಗೆ ಪೂರ್ತಿ ಬಾಡಿ ಪೇಯ್ನ್ ಎಲ್ಲ ಬಂದು ಆ ಥರ ಎಲ್ಲ ಆಗಿತ್ತು. ಸೊ ಇಟ್ ಈಸ್ ವೆರಿ ಶಾರ್ಟ್ ಟೈಮ್ ಇರುತ್ತೆ ಅದೆಲ್ಲದೂ, ಆ್ಯಂಡ್ ಇಟ್ ಈಸ್ ಸೆಲ್ಫ್ ಲಿಮಿಟೆಡ್. ಅಂದರೆ ಏನು ಮಾತ್ರೆ ತೊಗೊಳ್ದೇ ಇದ್ರೂ ಅದು ಹಾಗೆ ಹೋಗುತ್ತೆ. ಮೆಜಾರಿಟಿ ಆಫ್ ದೆಮ್ ಹತ್ತತ್ರ 12 ಗಂಟೆಯಿಂದ 24 ಗಂಟೆ ಒಳಗೆ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ 12ರಿಂದ 24 ಗಂಟೆ ಹತ್ತತ್ರ 48 ಗಂಟೆ ಒಳಗೆ ಎಲ್ಲದೂ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ವ್ಯಾಕ್ಸಿನ್ ತೊಗೊಳ್ಳಿ. ವ್ಯಾಕ್ಸಿನ್ ತೊಗೊಂಡ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಇವಾಗ ಕೋವಿಡ್ ಟೆಸ್ಟ್. ಈಗ ನನಗೆ ಯಾಕೋ ಸರಿಗಿಲ್ಲ, ನಾನು ಯಾರೋ ಕೋವಿಡ್ ಪಾಸಿಟಿವ್ ಪೇಷಂಟ್ ಹತ್ರ ಹೋಗಿದ್ದೆ, ಎಕ್ಸ್ಪೋಸ್ ಆಗಿದ್ದೀನಿ ನಾನು. ಸೊ ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಕೋವಿಡ್ ಟೆಸ್ಟು ನಿಮ್ಮ ಡಾಕ್ಟ್ರ್ ಹತ್ರ ಮಾತಾಡಿಕೊಂಡು, ಇಲ್ಲಾಂದರೆ ಕೆಲವು ಸೆಂಟರ್ಸಲ್ಲಿ ವಾಕ್-ಇನ್ ಕೋವಿಡ್ ಟೆಸ್ಟು ಮಾಡ್ತಾರೆ. ಸೊ ಅದನ್ನು ನೀವು ಏನು ಅನ್ನೋದು ಡಿಟರ್ಮೈನ್ ಮಾಡಿಕೊಂಡು ನೀವು ಕೋವಿಡ್ ಟೆಸ್ಟ್ ಮಾಡಿಸ್ಕೋಬೇಕು. ಅಂದರೆ 2 ಥರ ಕೋವಿಡ್ ಟೆಸ್ಟ್ ಇದೆ. ಒಂದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಹೇಳಿ, ಇನ್ನೊಂದು RT-PCR ಅಂತ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂದರೆ ನೀವು ನೆಕ್ಸ್ಟ್ 15-20 ನಿಮಿಷದಲ್ಲೇ ನಿಮಗೆ ಅದು ರಿಸಲ್ಟ್ ಗೊತ್ತಾಗೋಗುತ್ತೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟಿಂದು. ಬಟ್ ಅದ್ರದ್ದು ಸೆನ್ಸಿಟಿವಿಟಿ, ಸ್ಪೆಸಿಫಿಸಿಟಿ ಅಂದರೆ ರಿಸಲ್ಟ್ ಬಂದ್ರೂ ಅದು ತುಂಬ ರಿಲಯಬಿಲಿಟಿ ಇರಲ್ಲ, ಸ್ವಲ್ಪ ಆ್ಯಕ್ಯುರಸಿ ಕಮ್ಮಿ ಇರುತ್ತೆ. ರ್ಯಾಟ್ ಟೆಸ್ಟ್ ಅಂತ ಕರೀತಾರೆ ರ್ಯಾಪಿಡ್ ಆ್ಯಂಟಿಜನ್ದು. ಸೊ ಯೂಶಲಿ ನಾವು ಅದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಯಾವುದು ಯೂಸ್ ಮಾಡಲ್ಲ, ಅದು ಆಬ್ಸೊಲ್ಯೂಟ್ ಇದೆ. ಆಲ್ದೋ ಸಮ್ ಸೆಟ್ಟಿಂಗ್ಸ್, ಎಮರ್ಜೆನ್ಸಿ ಸೆಟ್ಟಿಂಗ್ಸಲ್ಲಿ ನಾವು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಯೂಸ್ ಮಾಡ್ತೀವಿ, ಬಟ್ ಜನರಲ್ ಪಬ್ಲಿಕ್ಗೆ ವಿ ಡೋಂಟ್ ಯೂಸ್ ದಟ್. ಸೊ ನೆಕ್ಸ್ಟ್ ಟೆಸ್ಟ್ ಇಸ್ RT-PCR. RT-PCR ಮಾಡಿದ್ರೆ ಅದರಲ್ಲಿ ನಿಮಗೆ ರಿಪೋರ್ಟ್ ಬಂದಾಗ 2 ಥರ ಬರುತ್ತೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸೊ ಇವಾಗ ನಾನು ನೆಗೆಟಿವ್ ಬಂತು ಅಂತ ಹೇಳಿದ್ರೆ ನಾನು ಕೋವಿಡ್ ಫ್ರೀನಾ? ಅನ್ಫಾರ್ಚುನೇಟ್ಲಿ ಇದು ಹೊಸ ಕೋವಿಡ್ ವೈರಸ್ ಏನಿದೆಯೋ ಹತ್ತತ್ರ 15-20% ಪೇಷಂಟ್ಸ್ಗೆ ಏನಿದೆಯೋ ಕೋವಿಡ್ ನೆಗೆಟಿವ್ ಬಂದ್ರೂ ದೇ ಕ್ಯಾನ್ ಸ್ಟಿಲ್ ಬಿ ಪಾಸಿಟಿವ್. ಸೊ ನನಗೆ ನೆಗೆಟಿವ್ ಬಂತು ಅಂದರೆ ಏನಪ್ಪ ಹಾಗಿತ್ತು ಅಂತ ಹೇಳಿದ್ರೆ ನಾನು ನೆಗೆಟಿವ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಆ ಥರ ಏನಲ್ಲ. ಸೊ ಈಗ ನೀವು ನೆಗೆಟಿವ್ ಬಂದು ಸಿಮ್ಟಮ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ನೀವು ಐಸೋಲೇಟ್ ಆಗೋದು ಬೆಟರ್ ಆಗಿರುತ್ತೆ. ಸೊ ನೆಗೆಟಿವ್ ಇದ್ದು ಸಿಮ್ಟಮ್ಯಾಟಿಕ್ ಆಗಿತ್ತು ಅಂದ್ರೂ ನೀವು 14 ದಿನ ಐಸೋಲೇಟ್ ಆಗೋದು ತುಂಬ ವಾಸಿ. ಸೊ ನೆಕ್ಸ್ಟ್ ಟೆಸ್ಟ್ ಕೋವಿಡ್ ಪಾಸಿಟಿವ್ ಬಂತು ಅಂದರೆ ಏನಪ್ಪ, ಏನು ಹೆದರ್ಕೊಳ್ಳೋಕೆ ಹೋಗಬೇಡಿ. 98% ಪೇಷಂಟ್ಸ್ ಕೋವಿಡ್ ಪಾಸಿಟಿವ್ ಆದವರು ಏನೂ ಆಗೋದಿಲ್ಲ, ಅವ್ರಿಗೆ ಆರಾಮಾಗಿರ್ತಾರೆ. ದೇ ವಿಲ್ ಬಿ ಎಸಿಮ್ಟಮ್ಯಾಟಿಕ್. ಬಂದ್ರೂ ಸ್ವಲ್ಪ ಮಟ್ಟಿಗೆ ಫೀವರ್ ಬರುತ್ತೆ. ಫೀವರ್ ಬಂದ್ಬಿಟ್ಟು 98% ಜನ ಆರಾಮಾಗಿ ಹೋಗ್ಬಿಟ್ಟು ಮನೆಗೆ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಬರೋ ನೆಸೆಸಿಟಿನೂ ಇರಲ್ಲ. ಸೊ ನನಗೆ ಕೋವಿಡ್ ಬಂದಾದ್ಮೇಲಿಂದ ನಾನು ಏನು ಮಾಡಬೇಕು? ಸೊ 2 ಬೇಸಿಕ್ ಥಿಂಗ್ ಮಾಡೋದಿದೆ. ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಕರೀತಾರೆ, ಇನ್ನೊಂದು ಥರ್ಮೋಮೀಟರ್. ಸೊ ಇದು ಎರಡನ್ನೂ ತೊಗೊಂಡು ನಿಮ್ಮ ಹತ್ರ ಇಟ್ಕೋಬೇಕು. ಸೊ ಪಲ್ಸ್ ಆಕ್ಸಿಮೀಟರ್ ಏನಪ್ಪ ಮಾಡೋದು? ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳಿದ್ರೆ ಅದೊಂದು ಡಿವೈಸು, ಬೆರಳಿಗೆ ಅದನ್ನು ಹಾಕಿದ್ರೆ ನಿಮಗೆ ಅದು ಬ್ಲಡ್ಡಿಂದು ಆಕ್ಸಿಜನ್ ಕಂಟೆಂಟ್ ಏನಿರುತ್ತೋ ಅದನ್ನು ಹೇಳುತ್ತೆ. ಸೊ ಅದರಲ್ಲಿ ನಿಮಗೆ ರೀಡಿಂಗ್ ಕೆಲವು ಸತಿ ಬರುತ್ತೆ, 2 ರೀಡಿಂಗ್ ಬರುತ್ತೆ. ಒಂದು ಪಲ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಸ್ಯಾಚುರೇಷನ್ SpO2 ಅಂತ ಬರುತ್ತೆ, 2 ರೀಡಿಂಗ್. ಪಲ್ಸ್ ಅನ್ನೋದನ್ನು ನೋಡೋಕೆ ಹೋಗಬೇಡಿ. ಪಲ್ಸ್ ಅಂತ ಹೇಳಿದ್ರೆ ನಿಮ್ಮದು ಎಷ್ಟು ಹಾರ್ಟ್ ರೇಟ್ ಇದೆಯೋ ಅದು ಪಲ್ಸ್ ಅಂತ ಕರೀತಾರೆ. ಇನ್ನೊಂದು SpO2 ಅಂತ ಏನು ಕರೀತಾರೋ ಅದಕ್ಕೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಕರೀತಾರೆ ಬ್ಲಡ್ಡಿಂದು. ಅದನ್ನು ನೋಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಾರ್ಮಲ್ ಆಕ್ಸಿಜನ್ ಸ್ಯಾಚುರೇಷನ್ ಏನಿರುತ್ತೋ ಜನರಲ್ಲಿ 95% ಮೇಲಿರುತ್ತೆ. ಸೊ ಹಂಗಿತ್ತು ಅಂತ ಹೇಳಿದ್ರೆ ಕೆಲವು ಪಲ್ಸ್ ಆಕ್ಸಿಮೀಟರ್ ಏನಿರುತ್ತೋ ಅದನ್ನು ದಯವಿಟ್ಟು ಚೆಕ್ ಮಾಡಿ ತೊಗೊಳ್ಳಿ. ನಾನೇ ಖುದ್ದಾಗಿ ಕೆಲವು ಪಲ್ಸ್ ಆಕ್ಸಿಮೀಟರ್ಸ್ ನೋಡಿದ್ದೀನಿ, ತುಂಬ ಫೇಕ್ ಇದೆ ಈ ನಡುವೆ ಎಲ್ಲ ಮಾರ್ಕೆಟಲ್ಲಿ. ಸೊ ಈವನ್ ಪೆನ್ನಿಗೆ ಹಾಕಿದ್ರೂ ಏನೇನೋ ನಂಬರ್ಸ್ ತೋರಿಸುತ್ತೆ. ಸೊ ತೊಗೊಳಕ್ಕಿಂತ ಮುಂಚೆ ಟೆಸ್ಟ್ ಮಾಡಿಬಿಟ್ಟು ತೊಗೊಳ್ಳಿ. ಹೆಂಗಪ್ಪ ಟೆಸ್ಟ್ ಮಾಡೋದು? ಎಲ್ಲ ಬೆರಳಿಗೂ ಹಾಕ್ಬಿಟ್ಟು ಒಂದು ಸತಿ ಟೆಸ್ಟ್ ಮಾಡಿ ನೋಡಿ. ಸೊ 2% ವೇರಿಯಬಲ್ ಮೇಲಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಚೇಂಜ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ.
ಕೆಲವು ಸತಿ ಅಮೆಝಾನಿಂದ ಆರ್ಡರ್ ಮಾಡಿರ್ತಾರೆ. ಅಮೆಝಾನಿಂದ ಆರ್ಡರ್ ಮಾಡೋದಿತ್ತು ಅಂದರೆ ದಯವಿಟ್ಟು ಅದು ವೆರಿಫೈಡ್ ಆಗಿರೋ ಸೆಲ್ಲರ್ಸಿಂದ ಮಾತ್ರ ತೊಗೊಳ್ಳಿ. ಬೇರೆ ಎಲ್ಲ ಸೆಲ್ಲರ್ಸಲ್ಲಿ ಕಮ್ಮಿ ಯಾವುದಿದೆಯೋ ಅದ್ರ ಮೇಲೆ ನೋಡ್ಕೊಂಡು ತೊಗೊಳಕ್ಕೆ ಹೋಗಬೇಡಿ. ಬೇರೆಯವ್ರು ಯಾರ್ಯಾರು ತೊಗೊಂಡಿದ್ದಾರೋ ರಿವ್ಯೂಸ್ ಎಲ್ಲ ಓದ್ಬಿಟ್ಟು ತೊಗೊಳ್ಳಿ. ಸ್ವಲ್ಪ ಅದ್ರ ಮೇಲೆ ಗಮನ ಇಟ್ಟು ಪಲ್ಸ್ ಆಕ್ಸಿಮೀಟರ್ ತೊಗೊಳ್ಳಿ. ಸೊ ಇವಾಗ ಪಲ್ಸ್ ಆಕ್ಸಿಮೀಟರ್ ತೊಗೊಂಡಾದ್ಮೇಲಿಂದ ಯಾವಾಗ ಪಲ್ಸ್ ಆಕ್ಸಿಮೀಟ್ರಿಂದು ರೀಡಿಂಗ್ ನಮಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಸೊ ಈಗ ನಾನು ಹೇಳಿದ ಪ್ರಕಾರ 95% ಮೇಲಿತ್ತು ಅಂತ ಹೇಳಿದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ನಾರ್ಮಲ್ ಆಗಿರುತ್ತೆ. ಈಗ ಆಕ್ಸಿಜನ್ ಸ್ಯಾಚುರೇಷನ್ 95%ಗಿನ ಕೆಳಗಿತ್ತು ಅಂತ ಹೇಳಿದ್ರೆ ನಿಮ್ಮ ಡಾಕ್ಟ್ರ್ ಯಾರು ಇರ್ತಾರೋ ದಯವಿಟ್ಟು ಒಂದು ಸತಿ ಫೋನ್ ಮಾಡಿ ಹೇಳಿ ಅವ್ರಿಗೆ ಈ ಥರ ಆಗ್ತಿದೆ, ನಾನು ಕೋವಿಡ್ ಪಾಸಿಟಿವ್ ಇದ್ದೀನಿ, 95% ಇದೆ ಸ್ಯಾಚುರೇಷನ್. ಯೂಶ್ವಲಿ ಆ ಥರ ಇದ್ದಾಗ ಏನೂ ನೆಸೆಸಿಟಿ ಇಲ್ಲ, ಏನು ಹೆದರ್ಕೊಳ್ಳೋವಂಥದ್ದೇನಿಲ್ಲ. ಆಕ್ಸಿಜನ್ ಸ್ಯಾಚುರೇಷನ್ ಪರ್ಸಿಸ್ಟೆಂಟಾಗಿ ಕಮ್ಮಿ ಇದ್ದು ಆಕ್ಸಿಜನ್ ಸ್ಯಾಚುರೇಷನ್ ಫಾಲ್ ಆಗ್ತಿತ್ತು, ಆ ಥರ ಇತ್ತು ಅಂದರೆ ಮಾತ್ರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇದ್ದಾಗ ಡಾಕ್ಟ್ರಿಗೆ ಒಂದು ಸತಿ ಫೋನ್ ಮಾಡಿ. ಯಾವಾಗ ಇನ್ನೊಂದು 95% ಕೆಳಗಡೆ ಇದ್ದಾಗ ಇನ್ನೊಂದು ನೆಕ್ಸ್ಟ್ ಏನಂತ ಹೇಳಿದ್ರೆ 6 minute ವಾಕ್ ಟೆಸ್ಟ್ ಅಂತ ಕರಿತೀವಿ ನಾವು. ಈಗ ಮನೆಯಲ್ಲೇ ನಿಂತ್ಕೊಂಡು ನೀವು ಒಂದು ಕಡೆನೇ ನಿಂತಿದ್ದ ಕಡೆನೇ ನಡೆಯೋಂಗೆ ಟ್ರೈ ಮಾಡಿ. ಹತ್ತತ್ರ 6 ನಿಮಿಷ ನಡೀರಿ. ಇದರಲ್ಲಿ 4% ನಡೆಯೋಕ್ಕಿಂತ ಮುಂಚೆ ನಡೆದಾದ್ಮೇಲೆ ಸ್ಯಾಚುರೇಷನ್ ಟೆಸ್ಟ್ ಮಾಡ್ಕೊಳ್ಳಿ. ನಡೆಯೋಕ್ಕಿಂತ ಮುಂಚೆ ನಿಮ್ಮದು 95% ಮೇಲಿದ್ದು ಆಮೇಲಿಂದ ನಡೆದಾದ್ಮೇಲೆ 4%ಗಿನ್ನ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಸತಿ ಡಾಕ್ಟರ್ ಮೇಲೆ ಹೇಳೋದು ತುಂಬ ಸೂಕ್ತವಾಗಿರುತ್ತೆ. ಸೊ ಕೆಲವ್ರು ಹೇಳ್ತಾರೆ ನಾನು ಮೆಡಿಸಿನ್ ತೊಗೊಳ್ಳೋದು ವಾಸಿ, ಐವರ್ಮೆಕ್ಟಿನ್ ತೊಗೊಳ್ಳಿ, ಅಜಿಥ್ರೊಮೈಸಿನ್ ತೊಗೊಳ್ಳಿ, ಫ್ಯಾವಿಪಿರಾವಿರ್ ತೊಗೊಳ್ಳಿ, ಇದು ಎಲ್ಲದು. ಸೊ ಇದು ಒಂದಂತೂ ಹೇಳೋಕ್ಕೆ ಗ್ಯಾರಂಟಿ ಆಗಿ ಹೇಳ್ಬೋದು ನಾನು, ಇದು ಯಾವ ಮೆಡಿಸಿನ್ಸೂ ಎವಿಡೆನ್ಸ್ ಯಾವುದಕ್ಕೂ ಇಲ್ಲ. We do not have any level 1 evidence which proves ಐವರ್ಮೆಕ್ಟಿನ್, ಅಜಿಥ್ರೊಮೈಸಿನ್, ಫ್ಯಾವಿಪಿರಾವಿರ್ ಏನೇನಿದೆಯೋ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾವು ಯಾವುದು 100% ಗ್ಯಾರಂಟಿ. ಮತ್ತು ಹಾಗಿತ್ತು ಅಂದರೆ ಎಲ್ಲ ಯೂಸ್ ಮಾಡ್ತಾರೆ ಏನು? ಸೊ ಇವಾಗ ಮೆಜಾರಿಟಿ ಆಫ್ ದ ಟ್ರೀಟ್ಮೆಂಟ್ ಏನಿದೆಯೋ ಇದು ಎಲ್ಲದೂ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಮೇಲೆ ಇರುತ್ತೆ. ಸೊ ಕೆಲವ್ರು ಪೇಷಂಟ್ ಮೇಲೆ ವರ್ಕ್ ಆಗ್ಬೋದು, ಕೆಲವು ಪೇಷಂಟ್ ಮೇಲೆ ಇಲ್ಲ. ದಯವಿಟ್ಟು ನಿಮ್ಗೆ ಯಾರು ಟ್ರೀಟಿಂಗ್ ಡಾಕ್ಟರ್ ಇದ್ದಾರೋ ಅವ್ರ ಮೇಲೆ ಫೇತ್ ಇಟ್ಕೊಳ್ಳಿ. ಯಾವುದೇ ಡಾಕ್ಟರು ಈ ಟೈಮಲ್ಲಿ ನಿಮಗೆ ಏನು ಹಾರ್ಮ್ ಆಗದೆ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಯಾರು ಕೆಟ್ಟ ರೀತಿಯಲ್ಲಿ ಏನೂ ಇದು ಮಾಡಲ್ಲ. ದಯವಿಟ್ಟು ಅವ್ರ ಮೇಲೆ ಫೇತ್ ಇಟ್ಕೊಳ್ಳಿ. ಅವ್ರು ಏನು ಹೇಳ್ತಾರೋ ಅವ್ರ ಪ್ರಾಕ್ಟೀಸ್ ಪ್ರಕಾರ ಅವ್ರಿಗೇನು ಕರೆಕ್ಟಾಗಿ ಅವ್ರಿಗನ್ಸುತ್ತೋ ದಯವಿಟ್ಟು ಅದನ್ನು ಇದು ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ದೆರ್ ಈಸ್ ಒನ್ ಥಿಂಗ್ ಫಾರ್ ಶ್ಯೂರ್, ದೆರ್ ಇಸ್ ನೋ ಲೆವೆಲ್ 1 ಎವಿಡೆನ್ಸ್ ವಿಚ್ ಸಜೆಸ್ಟ್ ಯಾವ ಮೆಡಿಸಿನ್ಸು ಅಂದರೆ ಐವರ್ಮೆಕ್ಟಿನ್, ಅಜಿಥ್ರೊಮೈಸಿನ್, ಫ್ಯಾವಿಪಿರಾವಿರ್ ಇದೆಲ್ಲ ವರ್ಕ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಇವಾಗ ಕೆಲವರೆಲ್ಲ ಇನ್ನೂ ಕೇಳ್ಪಟ್ಟಿದ್ದೀರಾ ಡೆಕ್ಸಾಮೆಥಾಸೋನ್, ಆಮೇಲಿಂದ ಅಯ್ಯೋ ಡೆಕ್ಸಾ ಇಂಜೆಕ್ಷನ್ ಕೊಟ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ, ನಾನು ನೋಡಿದ್ದೀನಿ ನಮ್ಮ ಪಕ್ಕದ ಮನೆಯವರು ತೊಗೊಂಡಿದ್ರು ಡೆಕ್ಸಾ 2 ದಿವಸದಲ್ಲಿ ಸರಿ ಹೋದರು, ಆ ಥರ ಎಲ್ಲ ಇಲ್ಲ. ಡೆಕ್ಸಾಮೆಥಾಸೋನ್ ಏನಿದೆಯೋ ಅದನ್ನು ಯೂಶ್ವಲಿ ನಾವು ಮಾಡ್ರೇಟ್ ಟು ಸಿವಿಯರ್ ಅಂತ ಕರಿತೀವಿ. ಆ ಥರ ಪೇಷಂಟ್ಸ್ಗಿದ್ದವ್ರಿಗೆ ಮಾತ್ರ ನಾವು ಡೆಕ್ಸಾಮೆಥಾಸೋನ್ ಸ್ಟಾರ್ಟ್ ಮಾಡ್ತೀವಿ. ಡೆಕ್ಸಾಮೆಥಾಸೋನ್ ಕೊಟ್ಟರೆ ಪೇಷಂಟ್ದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಮೇಲಿಂದ ಬ್ಲಡ್ ಪ್ರೆಷರ್ ಇದೆಲ್ಲದೂ ಸ್ವಲ್ಪ ಇಂಪೇರ್ ಆಗೋ ಚಾನ್ಸಸ್ ಇರುತ್ತೆ. ಡೆಕ್ಸಾಮೆಥಾಸೋನ್ ಕೊಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಮಾನಿಟ್ರಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಡೆಕ್ಸಾಮೆಥಾಸೋನ್ ಈಸ್ ಸಮಥಿಂಗ್ ವಿಚ್ ಇಸ್ ಗಿವನ್ ಓನ್ಲಿ ಫಾರ್ ಮಾಡ್ರೇಟ್ ಆ್ಯಂಡ್ ಮಾಡ್ರೇಟ್ ಟು ಸಿವಿಯರ್ ಪೇಷಂಟ್ಸ್. ಇವರು ಅಡ್ಮಿಟ್ ಆಗಿರೋ ಪೇಷಂಟ್ಸಿಗೆ ಮಾತ್ರ ಕೊಡ್ತಾರೆ. ಕೆಲವು ಡಾಕ್ಟರ್ಸ್ ದೇ ಸ್ಟಿಲ್ ಗಿವ್ ಆನ್ OPD ಬೇಸಿಸ್, ಬಟ್ ಅಗೇನ್ ಆ್ಯಸ್ ಐ ಸೆಡ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಡಾಕ್ಟರ್ ಆ್ಯಂಡ್ ಅವ್ರು ಇದ್ರ ಪ್ರಕಾರ ಪ್ರಾಕ್ಟೀಸ್ ಪ್ರಕಾರ ಏನು ಅವ್ರ ಪೇಷಂಟ್ಸಿಗೆ ವರ್ಕ್ ಆಗಿದೆಯೋ ಅದನ್ನು ಕೊಡೋಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಫೆಂಟ್ ಇನ್ ದ ರೂಮ್, ಈಗ ಯಾವುದು ಏನಪ್ಪ ಇದು ರೆಮ್ಡೆಸಿವಿರ್. ಏನಪ್ಪ ರೆಮ್ಡೆಸಿವಿರ್ ಅಂತ ಹೇಳಿದ್ರೆ, ರೆಮ್ಡೆಸಿವಿರ್ ಇಸ್ ಅನ್ ಆ್ಯಂಟಿವೈರಲ್ ಡ್ರಗ್. ಸೊ ಇದು ಒಂಥರ ಇಂಜೆಕ್ಷನ್ ಪ್ರಕಾರ ಕೊಡ್ತಾರೆ. ಸೊ ಇದು ರೆಮ್ಡೆಸಿವಿರ್ ಏನು ಮಾಡುತ್ತೆ, ಇದಕ್ಕೂ ಕೂಡ ವಿ ಡೋಂಟ್ ಹ್ಯಾವ್ ಲೆವೆಲ್ 1 ಎವಿಡೆನ್ಸ್. ರೆಮ್ಡೆಸಿವಿರ್ ಕೊಟ್ಟಿದ ತಕ್ಷಣ ಪೇಷಂಟ್ ಕೋವಿಡಿಂದ ಕ್ಯೂರ್ ಆಗಲ್ಲ. ರೆಮ್ಡೆಸಿವಿರ್ ಕೊಟ್ಟಾಗ ಈಗ ನಮಗೆ ಏನು ಇಷ್ಟು ಲಕ್ಷಾನುಗಟ್ಟಲೆ ಪೇಷಂಟ್ಸ್ಗೆಲ್ಲ ಕೊಟ್ಟಿರೋದಕ್ಕೆ ನಾವು ಏನು ಆರ್ಟಿಕಲ್ಸ್ ಏನು ರಿಸರ್ಚ್ ಮಾಡಿದ್ದೀವಿ ಅದ್ರ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ಪೇಷಂಟು ಕೊಟ್ಟಿರೋದನ್ನು ಅವರು ಎಕ್ಸ್ಟ್ರಾ ಬದುಕಿಲ್ಲ, ಕೊಟ್ಟಿರೋರ್ಗೂ ಕೊಟ್ಟಿಲ್ಲದೆ ಇರೋರ್ಗು ಕಂಪೇರ್ ಮಾಡಿಬಿಟ್ಟು ನೋಡಿದ್ದಾರೆ. ಅದ್ರ ಪ್ರಕಾರ ಯಾವ ಪೇಷಂಟ್ಗೂ ಕೊಟ್ಟಿದ ತಕ್ಷಣ ಪೇಷಂಟ್ ಬದುಕ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಕೊಟ್ಟಿದ ತಕ್ಷಣ ಅವ್ರು ವೆಂಟಿಲೇಟರಿಂದ ಕಮ್ಮಿ ಆಚೆ ಬರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇರಲ್ಲ. ಸೊ ರೆಮ್ಡೆಸಿವಿರ್ ಇಸ್ ಜಸ್ಟ್ ಗಿವನ್ ಆಸ್ ಅ ಹೋಪ್. ಆಮೇಲಿಂದ ರೆಮ್ಡೆಸಿವಿರ್ ಕೊಟ್ಟಿದ ತಕ್ಷಣ ಸರಿ ಹೋಗ್ಬಿಡ್ತಾರೆ, ಇದು ರಾಮಬಾಣನ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಸಂಜೀವಿನಿ ಆ ಥರ ಎಲ್ಲ ಏನೂ ಅಲ್ಲ. ಇದು ರೆಮ್ಡೆಸಿವಿರ್ ಇಸ್ ಗಿವನ್ ಆನ್ ನೀಡ್ ಬೈ ಬೇಸಿಸ್.
ಸೊ ಇವಾಗ ಯಾವ ಪೇಷಂಟ್ಗೆ ಆಕ್ಸಿಜನ್ ಸ್ಯಾಚುರೇಷನ್ ತುಂಬ ಕಮ್ಮಿ ಆಗ್ತಿದೆ, ಅವ್ರಿಗೆ ವೆಂಟಿಲೇಟರ್ ಬೆಡ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಹಾಕೋದು ಚಾನ್ಸಸ್ ಬರದೇ ಇರೋ ಹಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಕೆಲವು ಇನ್ಸ್ಟಿಟ್ಯೂಟ್ಸ್ ರೆಮ್ಡೆಸಿವಿರ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಸ್ಟಿಲ್ ವಿ ಡು ನಾಟ್ ಹ್ಯಾವ್ ಲೆವೆಲ್ 1 ಎವಿಡೆನ್ಸಸ್ ವಿಚ್ ಸಜೆಸ್ಟ್ ರೆಮ್ಡೆಸಿವಿರ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನೊಂದು ಟೋಸಿಲಿಜುಮ್ಯಾಬ್ ಅಂತ ಕರೀತಾರೆ. ಇದು ಟೋಸಿಲಿಜುಮ್ಯಾಬ್ ಏನಪ್ಪ ಇದು, ದಿಸ್ ಈಸ್ ಮೊನೋಕ್ಲೋನಲ್ ಆ್ಯಂಟಿಬಾಡಿ ಅಂತ ಕರೀತಾರೆ. IL-6 ಮೇಲೆ ಆ್ಯಕ್ಟ್ ಆಗುತ್ತೆ ಇದು. IL-6 ಅಂದರೆ ನಿಮ್ಮದು ಬಾಡಿ ಕೂಡ ನಿಮ್ಮ ಕೋವಿಡ್ ವೈರಸ್ ಅಗೇನ್ಸ್ಟ್ ಕೆಲವು ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಲ್ಲಿ ಇಂಟರ್ಲ್ಯೂಕಿನ್ ಅನ್ನೋದು ಒಂದು, ಇದು ಸರ್ಜ್ ಅಂತ ಕರೀತಾರಲ್ಲ, ಇಂಟರ್ಲ್ಯೂಕಿನ್ ಸರ್ಜ್ ಅನ್ನೋದು. ಸೊ ಇದರಿಂದ ಆಗುತ್ತೆ. ಸೊ ಇದು ಟೋಸಿಲಿಜುಮ್ಯಾಬ್ ಅದು ಕೊಡ್ತು ಅಂತ ಹೇಳಿದ್ರೆ ಯೂಶಲಿ ಇದು ಸರ್ಜ್ನ ಕಮ್ಮಿ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದನ್ನು. ಟೋಸಿಲಿಜುಮ್ಯಾಬ್ ಕೊಡ್ತು ಅಂತ ಹೇಳಿದ್ರೆ ಏನಪ್ಪ ಇದು, ಇದರಿಂದ ಕಮ್ಮಿ ಆಗೋಗುತ್ತಾ? ಇದರಲ್ಲೂ ಅಷ್ಟೇ ವಿ ಡು ನಾಟ್ ಹ್ಯಾವ್ ಲೆವೆಲ್ 1 ಎವಿಡೆನ್ಸ್ ಟೋಸಿಲಿಜುಮ್ಯಾಬ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯೂಶಲಿ ಟೋಸಿಲಿಜುಮ್ಯಾಬ್ ಯಾವ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಪೇಷಂಟ್ಸ್ಗೆ ತುಂಬ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ವೆಂಟಿಲೇಟರ್ ಮೇಲೆ ಹೋಗೋಕ್ಕೆ ಜಾಸ್ತಿ ಇರುತ್ತೆ, ತುಂಬ ಸಿಕ್ ಪೇಷಂಟ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಟೋಸಿಲಿಜುಮ್ಯಾಬ್ ಕೊಡ್ತಾರೆ. ಇನ್ನೊಂದು ನೆಕ್ಸ್ಟು ಆ್ಯಂಟಿಕೋಆಗ್ಯುಲೆಂಟ್ಸ್, ಬ್ಲಡ್ ಥಿನ್ ಮಾಡೋದಕ್ಕೋಸ್ಕರ ಕೆಲವರು ಕೊಡ್ತಾರೆ. ಅಪಿಕ್ಸಾಬ್ಯಾನ್ ಅಂತ ಕೊಡ್ತಾರೆ, ಲೋ ಮಾಲಿಕ್ಯುಲರ್ ವೇಟ್ ಹಿಪ್ಯಾರಿನ್ ಅಂತ ಕೊಡ್ತಾರೆ. ಸೊ ಇದು ಕ್ಲಾಟ್ ಆಗದೆ ಇರೋಂಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ಇದನ್ನು ಅಷ್ಟೇ ಮೈಲ್ಡ್ ಪೇಷಂಟ್ಸ್ಗೆ ಯಾರಿಗೂ ಕೊಡಲ್ಲ. ಯಾರು ಮಾಡ್ರೇಟ್ ಟು ಸಿವಿಯರ್ ಇಲ್ಲ ತುಂಬ ಸಿವಿಯರ್ ಕೇಸಸಲ್ಲಿ ಇರ್ತಾರೋ ಅವರಲ್ಲಿ ಬ್ಲಡ್ಡಲ್ಲಿ ಕ್ಲಾಟ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಆ್ಯಂಟಿಕೋಆಗ್ಯುಲೆಂಟ್ಸ್ ಕೊಡ್ತಾರೆ. ಐ ಥಿಂಕ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲಿಂದನೂ ನೀವು ದಯವಿಟ್ಟು ನಿಮ್ಮ ಡಾಕ್ಟ್ರಿಗೆ ಎಲ್ಲ 100% ಗೊತ್ತಿರುತ್ತೆ ಇದ್ರ ಬಗ್ಗೆ. ಎಲ್ಲ ಡಾಕ್ಟ್ರೂ ಕೋವಿಡ್ ಅಗೇನ್ಸ್ಟ್ ನೀವು ಯಾರು ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಾ ಇದ್ದೀರೋ ಅವ್ರಿಗೆಲ್ಲವ್ರಿಗೂ ಇದ್ರ ಬಗ್ಗೆ ಗೊತ್ತಿದೆ. ದಯವಿಟ್ಟು ನೀವು ಯಾವ ಡಾಕ್ಟ್ರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ನನಗೆ ಈ ಡ್ರಗ್ ಕೊಡಿ ಆ ಡ್ರಗ್ ಕೊಡಿ ಎಲ್ಲದನ್ನು. ಎಲ್ಲ ಡಾಕ್ಟರ್ಸೂ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ಹೆಲ್ಪ್ ಮಾಡೋದಕ್ಕೋಸ್ಕರನೇ ಇದಿದೆ. ದಯವಿಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋದಕ್ಕೆ ಇದು ಮಾಡಿ, ಎಲ್ಲರೂ ಸರಿ ಹೋಗುತ್ತೆ. ಆಲ್ವೇಸ್ ಮೇಂಟೈನ್ ದಿಸ್ 3M: ಮಾಸ್ಕ್, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಮೇಂಟೈನ್ ಹೈಜೀನ್. ನಿಮ್ಮದು ಕೋವಿಡ್ ಪಾಸಿಟಿವ್ ಆಗಿ ನೆಗೆಟಿವ್ ಆದಮೇಲಿಂದನೂ ನೀವು ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್ ಕಂಡೀಷ್ನಿಂಗ್ ಅಂತ ಕರೀತಾರೆ, ಮನೆಯಲ್ಲೇ ನೀವು ಪ್ರಾಣಾಯಾಮ ಮಾಡಬೇಕಾಗತ್ತೆ. ಯೋಗಾಸನ ಎಲ್ಲ ಮಾಡಿದ್ರೆ ನಿಮ್ಮದು ವೆಂಟಿಲೇಷನ್ ಎಲ್ಲದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ. ನೀವು ಕೋವಿಡ್ ಆದಮೇಲಿಂದ ಕೂಡ ನಿಮಗೆ ಮಾಸ್ಕ್ ಹಾಕ್ಕೊಂಡು ಓಡಾಡೋದು ಇದಿರುತ್ತೆ. ನಿಮ್ಗೆ ಒಂದು ಸತಿ ಕೋವಿಡ್ ಬಂತು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದಟ್ ಇನ್ನೊಂದು ಸತಿ ಕೋವಿಡ್ ಬರಲ್ಲ ಅಂತ ಹೇಳ್ಬಿಟ್ಟು. ದೆರ್ ಆರ್ ಮೆನಿ ಕೇಸಸ್ ವೇರ್ ಕೋವಿಡ್ ಬಂದಾದ್ಮೇಲಿಂದನೂ ಸುಮಾರು ದಿವಸ 2-3 ತಿಂಗಳಾದ್ಮೇಲಿಂದ ಮತ್ತೆ ಕೋವಿಡ್ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಟೈಮ್ ಆಯಿತು ಅಂದರೆ ಅಂಥ ಸಿವಿಯರ್ ಇರೋದಿಲ್ಲ. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ಸೇಫ್ ದ್ಯಾನ್ ಸಾರಿ. ಸೊ ಇಷ್ಟು ಹೇಳಿ ಐ ವುಡ್ ಲೈಕ್ ಟು ಎಂಡ್ ಮೈ ಶಾರ್ಟ್ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಏನೇ ಡೌಟ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ask me on Instagram or on Twitter. So I hope everything will be okay. Ellaru safe agiri. Let's all pray that everything is set right soon. All the best.